ವೀಕ್ಷಕರೇ, ಇವತ್ತು ನಮ್ಮ ಈ ಕೃಷಿ ಮೇಳದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಶಶಿಕುಮಾರ್ ಅವರು ಕೂಡ ಬಂದಿದ್ದಾರೆ. ಅವರು ಒಂದು ಮಳಿಗೆ ಇಟ್ಟಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ ಮೇಡಮ್. ಏನು ನಿಮ್ಮ ಮಳಿಗೆ ವಿಶೇಷ ಹೇಳಿ ಸರ್. ಮೇಡಮ್ ನಾವು ಬೇಸಿಕಲಿ ಸ್ವಾಶ್ ಅನ್ನೋಂಥದ್ದು ನಮ್ಮ ಬಯೋಟೆಕ್ನಾಲಜಿ ಕಂಪನಿ. ನಾನು MSc ಅಗ್ರಿಕಲ್ಚರ್ ಮುಗಿಸ್ಕೊಂಡು ಬಂದಾದಮೇಲೂ ನಾವು ವ್ಯವಸಾಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊತ ಬರ್ತಾ ಇದ್ದಾಗ ನಮಗೆ ಕಾಣಿಸಿದ್ದೇನು ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸೋದನ್ನು ಕಮ್ಮಿ ಮಾಡಬೇಕು ಅಥವಾ ಪೆಸ್ಟಿಸೈಡ್ಸ್ ಯೂಸೇಜನ್ನು ಹರ್ಬಿಸೈಡ್ ಯೂಸೇಜ್ಗಳನ್ನ ಕಮ್ಮಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ಉಟ್ಕೊಂಡಿರೋಂಥ ಬ್ರ್ಯಾಂಡ್ ಸ್ವಾಶ್. ಸೊ ಈ ಸ್ವಾಶ್ ನಾವೇನು ಕೊಡ್ತೀವಿ, ಬಯೋಲಾಜಿಕಲ್ ಆಲ್ಟರ್ನೇಟಿವ್ಸ್. ಅಂದರೆ ನೀವು ಯೂರಿಯಾ, DAP, MOP ಮುಖಾಂತರನೇ ಫರ್ಟಿಲೈಸರ್ಸ್ ಕೊಡಬೇಕು ಅನ್ನೋಂಥದ್ದೇನಿಲ್ಲ. ಯೂರಿಯಾಗೆ ಪರ್ಯಾಯವಾಗಿ ಅಜಿಟೋಬ್ಯಾಕ್ಟರ್, ನೈಟ್ರೋಜನ್ ಕೊಡ್ಬೋದು, PSB, KMB ಇವೆಲ್ಲವನ್ನೂ ಕೆಮಿಕಲ್ನ ಆಲ್ಟರ್ನೇಟಿವ್ ಆಗಿ ವ್ಯವಸಾಯನ ಹೆಂಗೆ ಮಾಡ್ಬೋದು ಅನ್ನೋಂಥ ಒಂದು ಆಲೋಚನೆ ಇಟ್ಕೊಂಡು ಈ ಒಂದು ಬ್ರ್ಯಾಂಡ್ನ ಸ್ವಾಶ್ ಮಾಡ್ಕೊಂಡಿದ್ವಿ. ನಮ್ಮಲ್ಲಿ ಎಲ್ಲ ಥರದ ಫಂಜಿಸೈಡ್ಗಳು, ಬ್ಯಾಕ್ಟೀರಿಯಾ ಸೈಡ್ಗಳು, ಅಂದರೆ ಬಯೋಫಂಗಸ್ಸು, ಫಂಜಿಸೈಡ್ಗಳು, ಬಯೋಪೆಸ್ಟಿಸೈಡ್ಸು, ಬಯೋಫರ್ಟಿಲೈಸರ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವಿಲ್ಲಿ ಸ್ಟಾಲ್ ಹಾಕಿದ್ದೀವಿ. ಹಾಗಿದ್ರೆ ಇದನ್ನು ಒಂದು ಲೆಕ್ಕದಲ್ಲಿ ಸಾವಯವ ಅಂತಲೇ ಹೇಳ್ಬೋದಾ, ಹೇಗೆ? ಅಲ್ಲ, 100% ಇದು ಸಾವಯವ. ಬಯೋಲಾಜಿಕಲ್ ಅಂದರೆ ಎಲ್ಲ ಜೀವಾಣುಗಳನ್ನ ಇಟ್ಕೊಂಡು, ಸೂಕ್ಷ್ಮಾಣು ಜೀವಿಗಳನ್ನ ಇಟ್ಕೊಂಡು, ಶಿಲೀಂಧ್ರಗಳನ್ನ ಇಟ್ಕೊಂಡು. ಇವಾಗ ತೋಟದಲ್ಲಿ ಕೆಲವು ಒಳ್ಳೆ ಫಂಗಸ್ ಇರುತ್ತೆ, ಕೆಟ್ಟ ಫಂಗಸ್ಸು ಇರುತ್ತೆ. ಈ ಒಳ್ಳೆ ಫಂಗಸ್ ಕೌಂಟನ್ನ ನಾವು ಭೂಮಿಯಲ್ಲಿ ಚೆನ್ನಾಗಿ ಇಟ್ಕೊಂಡ್ರೆ ಆ ಒಳ್ಳೆ ಫಂಗಸ್ಸು ಕೆಟ್ಟ ಫಂಗಸ್ನ ಕನ್ಸ್ಯೂಮ್ ಮಾಡ್ಕೊಂಡು ತಿನ್ಕೊಂತ ಇರುತ್ತೆ. ನಾವು ಯಾವಾಗ ಫಂಜಿಸೈಡ್ ಹೊಡೆದು ಬಿಡ್ತೀವೋ, ಇರ್ರೆಸ್ಪೆಕ್ಟಿವ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್, ಎಲ್ಲ ಫಂಗಸ್ನು ಸಾಯಿಸ್ಬಿಡುತ್ತೆ. ನಮ್ಮ ಉದ್ದೇಶ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಒಳ್ಳೆ ಫಂಗಸ್ನ ಭೂಮಿಯಲ್ಲಿ ಇಟ್ಕೊಂಡು ಕೆಟ್ಟ ಫಂಗಸ್ನ ಅದು ಕನ್ಸ್ಯೂಮ್ ಮಾಡ್ಕೊಂಡು ಗುಡ್ ಸ್ಟ್ರೆಂತ್ ಆಫ್ ಬಯೋಲಾಜಿಕಲ್ ಭೂಮಿಯಲ್ಲಿ ಇಟ್ಕೊಳ್ಳೋ ಅಂಥದ್ದು ನಮ್ಮ ಪ್ರಯತ್ನ. ಹಾಗಿದ್ರೆ ಇದು ಲ್ಯಾಬಲ್ಲಿ ಡೆವಲಪ್ ಮಾಡಿರೋದಾ? ಎಸ್ ಮೇಡಮ್, ನಮ್ಮದು ನಂದಿ ಹಿಲ್ಸಲ್ಲಿ ನಮ್ಮದು ಬಯೋಟೆಕ್ನಾಲಜಿ ಲ್ಯಾಬ್ ಇದೆ. ವಿ ಹ್ಯಾವ್ ಎ ಲ್ಯಾಬ್ರೇಟರಿ. MSc PhD ಮಾಡಿರೋಂಥವ್ರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಆಲ್ ಬಯೋಲಾಜಿಕಲ್ ಲ್ಯಾಬ್ಗಳಲ್ಲೇ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು. ವೀಕ್ಷಕರೇ, ಇದುವರೆಗೂ ಹೇಳಿದಂಥ ಶಶಿ ಅವರು ಹೇಳಿದಂಥ ಅವರ ಲ್ಯಾಬ್ನಲ್ಲಿ ಡೆವಲಪ್ ಮಾಡಿದಂತಹ ಒಂದು ಗೊಬ್ಬರದ ಬಳಕೆಯ ಬಗ್ಗೆ, ಅದನ್ನು ಬಳಸಿದಂತಹ ರೈತರವರ ಅಭಿಪ್ರಾಯವನ್ನು ಹಂಚ್ಕೋತಾರೆ. ಬನ್ನಿ ನೋಡೋಣ. ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಮಾಸ್ತೇಗೌಡ ಅಂತೇಳಿ, ಚಿಕ್ಕಮಗಳೂರು ತಾಲೂಕು ಲೆಕ್ಕೆ ಹೋಬಳಿ ಹಿರೇಗೋಜ ಗ್ರಾಮ ಪಂಚಾಯತಿ ವ್ಯಾಪ್ತ ಚಿಕ್ಕಗೋಜ ಗ್ರಾಮದವರು. ನಮ್ಮದು ಅಡಿಕೆ ತೋಟಕ್ಕೆ ಒಂದು ಫಂಗಸ್ ಬಂದಿತ್ತು ಮೇಡಮ್, ಅದು ಅಣಬೆ ರೋಗ ಅಂತೇಳಿ. ಅದರಿಂದ ತುಂಬ ನಾವು ಒಂದು 40 ಗಿಡ ನಮ್ಮದು ಆಲ್ರೆಡಿ ಹೋಗೋ ಸ್ಟೇಜಲ್ಲಿ ಇತ್ತು ಮೇಡಮ್. ನಾನು ಗೂಗಲೆಲ್ಲ ಸರ್ಚ್ ಮಾಡಿ, ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ನೋಡ್ತಾ ಇದ್ದೆ. ತುಂಬ ಕಡೆ ನಾನು ಟ್ರೈ ಮಾಡಿದೆ. ಆವಾಗ ಸರದೊಂದು ಅಡ್ವರ್ಟೈಸ್ ನೋಡಿದೆ. ಯಾಕೋ ಮನಸ್ಸೊಂದು ಸ್ವಲ್ಪ ನನಗೆ ಯಾಕಿದ್ದೆಲ್ಲ ಈಗ ಸೂಕ್ಷ್ಮಾಣು ಜೀವಿ ಅಂತದ್ದಾಗೆ ನನಗೆ ಸ್ವಲ್ಪ ಅದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಮೇಡಮ್. ಇದು ಡಾನೋಡರ್ಮ ಅಂತಕ್ಕಂಥ ಒಂದು ಫಂಗಸ್ಸು ಅಣಬೆ ರೋಗನ ಬಂದುಬಿಟ್ಟು ನಮ್ಮ ಇಡೀ ಅಡಿಕೆ ತೋಟನ ನಾಶ ಮಾಡೋ ಪರಿಸ್ಥಿತಿ ಇದ್ದಾಗ ನಾನೇ ಇವರಾಗಿ ತೋಟಕ್ಕೆ ಬಂದಿಲ್ಲ ಮೇಡಮ್, ಅದು ಅಡ್ವರ್ಟೈಸು ಮಾಡಿಲ್ಲ. ನನಗೇನು ಇಷ್ಟ ಆಯಿತು, ನೋಡಿದೆ. ನಾನೇ ಹುಡ್ಕೊಂಡು ಹೋಗಿ ಮೇಡಮ್ ಅವರ ನಂಬರ್ ತಗೊಂಡು ಅವರಿಗೆಲ್ಲ ಕಾಲ್ ಮಾಡಿ, ಅವರು ಮೆಟೀರಿಯಲ್ ಕಳಿಸಿರೋ ನಾನು 20 ದಿವಸ ಆಯ್ತು ಯೂಸ್ ಮಾಡಿ. ನಮ್ಮ ತೋಟಕ್ಕೆ ಬಂದು ನೋಡಿ ರಿಸಲ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಈ ಫಾಸ್ಟ್ ರಿಸಲ್ಟ್ ಇದೆ ಮೇಡಮ್. ನಾವು ಹಸಿನ ಅದನ್ನು ಹಿಡ್ಕೊಂಡು ಬೇಗ ನಾವು ಇಂಟ್ರೆಸ್ಟ್ ಮಾಡಿಬಿಟ್ರೆ ಪಕ್ಕ ರಿಸಲ್ಟ್ ಇರುತ್ತೆ. ರೈತರಲ್ಲಿ ತುಂಬ ಒಂದು ವಿನಂತಿ ಮಾಡ್ತೀನಿ ಮೇಡಮ್, ರೈತರು ಪಾಪ ಎಲ್ಲೆಲ್ಲೋ ಹೋಗ್ತಾರೆ ಈ ಕೆಮಿಕಲ್ ಯೂಸ್ ಮಾಡೋದು ಅಥವಾ ಫಂಗಿಸೈಡ್ ಬೇರೆ ಏನಾದ್ರು ಯೂಸ್ ಮಾಡ್ತಾರೆ. ಬೇಡ, ದಯಮಾಡಿ ಈ ಸೂಕ್ಷ್ಮಾಣು ಜೀವನ ಟ್ರೈಕೋಡರ್ಮ ಮತ್ತು ಸುಡಮನಸ್ ಅಂತಕ್ಕಂಥ ಸೂಕ್ಷ್ಮಾಣು ಜೀವ ಏನಿದೆ ಅದು ಯೂಸ್ ಮಾಡಿದ್ರೆ 100% ಮೇಡಮ್ ರಿಸಲ್ಟ್ ಇದೆ. ಆಮೇಲೆ ರೈತರಿಗೆ ಅನುಕೂಲ ಆಗುತ್ತೆ. ನಾನೇನು ಅಡ್ವರ್ಟೈಸ್ ಮಾಡ್ತಾಯಿಲ್ಲ, ಏನೋ ಮನಸ್ಸು ಬಂತು, ಖುಷಿ ಆಯಿತು, ಹೇಳ್ಬೇಕು ಅಂತ ಹೇಳ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಆಶಾ. ನಾನು ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದಲ್ಲಿ ಕೆಲಸ ಮಾಡ್ತಿದ್ದೇನೆ. ಈಗ ನಮ್ಮ ಮಳಿಗೆದು ವಿಶೇಷ ಏನಂದರೆ, ನಾವು ನಮ್ಮದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ಬಯೋಫರ್ಟಿಲೈಸರ್ ಯೂನಿಟ್, ಜೈವಿಕ ಗೊಬ್ಬರಗಳನ್ನ ಒಂದು ಘಟಕನ ಪ್ರಾರಂಭ ಮಾಡಿ ಒಂದು 5-6 ವರ್ಷ ಆಯಿತು. 6 ವರ್ಷಗಳಿಂದ ನಾವು ರೈತರಿಗೆ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಒಂದು ಜೈವಿಕ ಗೊಬ್ಬರಗಳನ್ನ ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಪ್ರೋಟೀನ್ ಕೊರತೆಯಿಂದ ತುಂಬ ಏನೋ ಆಹಾರ ತಗೊಳ್ತಿದ್ದೀವಲ್ಲ, ಅದರಿಂದ ಪ್ರೋಟೀನ್ ಸಿಗ್ತಿಲ್ಲ ಅಂತ ಹೇಳಿ ಮಾಲ್ನ್ಯೂಟ್ರಿಷನ್ ಜಾಸ್ತಿ ಆಗ್ತಿರೋದ್ರಿಂದ ಏನು ಒಂದು ಅಣಬೆ ಬೇಸಾಯನ ಉತ್ತೇಜನ ಮಾಡೋದ್ರಿಂದ ಆರ್ಥಿಕವಾಗಿ ಕೂಡ ರೈತರನ್ನ ನಾವು ಸಬಲವಾಗಿ ಮಾಡ್ಬೋದು ಅಂತ ಹೇಳಿ ಸ್ವಾನ್ ಪ್ರೊಡಕ್ಷನ್ ಯೂನಿಟ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಅಣಬೆ ಬೀಜ ಅಂತ ಕರಿತೀವಿ. ಬೇರೆ ಬೇರೆ ರೀತಿಯ ಅಣಬೆಲಿ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಮಂಡ್ಯ ಭಾಗದಲ್ಲಿ ಹೆಚ್ಚಿನ ರೈತರು ಭತ್ತ ಬೆಳೆಯೋದ್ರಿಂದ ಭತ್ತದ ಹುಲ್ಲನ್ನು ಬಳಸ್ಕೊಂಡು ಮತ್ತು ತುಂಬ ತ್ಯಾಜ್ಯಗಳನ್ನ ನಾವು ವೇಸ್ಟ್ ಮಾಡ್ತಿದ್ವಿ. ದಿನ ಬೆಳಗಾದರೆ ನೋಡ್ತಿದ್ದೀರಾ ಎಲ್ಲ ನಗರ ಪ್ರದೇಶಗಳಲ್ಲಿ ನಮ್ಮದು ಒಂದು ಫಾರ್ಮ್ಗಳಲ್ಲಿ ಎಷ್ಟೊಂದು ತ್ಯಾಜ್ಯಗಳು ಬರ್ತಿದ್ದಾವೆ ಅಂತ. ಅವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕಸದಿಂದ ರಸ ಅನ್ನೋ ರೀತಿಯಲ್ಲಿ ಅವುಗಳನ್ನ ವೇಸ್ಟ್ ಮಾಡದಂತೆ ನಾವು ವಿವಿಧ ರೀತಿಯ ಅಣಬೆಗಳು, ಇವೆಲ್ಲ ನೋಡಿ, ಇವೆಲ್ಲ 600-700 ರೂಪಾಯಿ, 1 kgಗೆ 1000 ರೂಪಾಯಿ ಮೇಲೆ ಇರುತ್ತವೆ. ಇವೆಲ್ಲ ಬೇರೆ ಬೇರೆ ರೀತಿಯ ಕಲರು ಮತ್ತು ಇದರಲ್ಲಿ ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇದೆ. ಅದ್ರ ಜೊತೆಗೆ ಈ ಬಟನ್ ಮಶ್ರೂಮ್ಸು ಮತ್ತು ಇದು ಗ್ಯಾನೋಡರ್ಮ ಅಂತ ಈ ಒಂದು ಬೇರೆ ಬೇರೆ ರೀತಿಯ ವಿವಿಧ ಅಣಬೆಗಳನ್ನ ನಾವು ಬೆಳೆಯೋದಕ್ಕೆ ಒಂದು ತರಬೇತಿ ಕೂಡ ಇಲ್ಲಿ ಕೊಡ್ತಾ ಇದ್ದೀವಿ. ಇದರದ್ದು ಒಂದು ಹೆಚ್ಚಿನ ವಿಷಯಗಳನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ತರಬೇತಿ
ತರಬೇತಿಗಳಿಗೆ ಅವರು ಬರ್ಬೋದು. ಜೈವಿಕ ಗೊಬ್ಬರಗಳಲ್ಲಿ ಎಲ್ಲ ರೀತಿಯ ಜೈವಿಕ ಗೊಬ್ಬರಗಳು, ಈ ಸಾವಯವ ಕೃಷಿಗೆ ಮತ್ತು ಈಗ ನೈಸರ್ಗಿಕ ಕೃಷಿಗೆ ಅವಶ್ಯಕ ಆಗುವಂಥ ಯಾವ್ಯಾವ ರೀತಿಯ ಜೈವಿಕ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಹಾಕೋದ್ರಿಂದ ರಾಸಾಯನಿಕಗಳನ್ನ ಕಡಿಮೆ ಮಾಡ್ಬೋದು ಅಂದ್ಕೊಂಡಿದ್ದೀವಲ್ಲ, ಅವೆಲ್ಲವನ್ನು ನಾವು ಕಡಿಮೆ ಮಾಡಿಸೋದಕ್ಕೋಸ್ಕರ ನಾವು ಈ ಒಂದು ಯೂನಿಟ್ ಮೂಲಕ ನಾವು ರೈತರಿಗೆ ಇವನ್ನು ಸರಬರಾಜು ಮಾಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು. ಈ ಜೈವಿಕ ಗೊಬ್ಬರಗಳನ್ನು ಏನು ಯೂನಿವರ್ಸಿಟಿಯಿಂದ ರೈತರಿಗೆ ಕೊಡ್ತಾ ಇದ್ದೀರಾ ಮೇಡಮ್, ಹೇಗೆ? ಯೂನಿವರ್ಸಿಟಿಯಲ್ಲಿ ನಾವು ಪ್ರೊಡಕ್ಷನ್ ಯೂನಿಟ್ ಇರೋದ್ರಿಂದ ಉತ್ಪಾದನಾ ಘಟಕದಲ್ಲೇ ನಾವೇ ಮಾಡಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ, ಒಂದು ಗುಣಮಟ್ಟದ ಒಂದು ಜೈವಿಕ ಗೊಬ್ಬರಗಳನ್ನ ಕಡಿಮೆ ದರದಲ್ಲಿ, ನೀವು ಬೇರೆ ಕಡೆ ತೊಗೊಂಡ್ರೆ ಇದಕ್ಕೆ ಜಾಸ್ತಿ ಇರುತ್ತೆ, ನಮ್ಮಲ್ಲಿ ತೊಗೊಳ್ಳೋದ್ರಿಂದ ಕಡಿಮೆ ಮಟ್ಟದಲ್ಲಿ ನಿಮಗೆ ಸಿಗ್ತಾ ಇದೆ ಮೇಡಮ್. 100 ರೂಪಾಯಿ ಪೌಡರ್ ರೂಪಿಗೆ ಕ್ಯಾರಿಯರ್ ಬೇಸ್ಡ್ಗೆ, ಇಲ್ಲಿ ಮತ್ತು ಲಿಕ್ವಿಡ್ ಬೇಸ್ಡ್ಗೆ 200 ರುಪೀಸ್ ಪರ್ ಲೀಟರಲ್ಲಿ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ಜೈವಿಕ ಪೀಡನಾಶಕಗಳನ್ನ ಕೊಡ್ತಿದ್ದೀವಿ. ಯಾಕಂದರೆ ಪೆಸ್ಟಿಸೈಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬ ಜನ ರೈತರು ಕೆಮಿಕಲ್ಗಳು ನಮ್ಮ ಆಹಾರ ಸರಪಳಿಗೆಲ್ಲ ಸೇರ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು ಅಂತಲೇ ಜೈವಿಕ ಪೀಡನಾಶಕಗಳನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಇಷ್ಟು ರೈತರಿಗೆ ಆರ್ಥಿಕವಾಗಲಿ ಸಬಲರಾಗಬೇಕು, ಅವರ ಆರೋಗ್ಯನ ಕಾಪಾಡ್ಕೊಂಡು ಮಣ್ಣಿನ ಆರೋಗ್ಯನ ಉಳಿಸ್ಬೇಕಂತ ಇವತ್ತು ವಿಶ್ವ ಮಣ್ಣು ದಿನಾಚರಣೆಯೂ ಇರೋದ್ರಿಂದ ಇದ್ರದ್ದು ಎರಡನ್ನು ವಿಷಯಗಳಲ್ಲಿ ಅವರು ಅರಿವು ಮೂಡಿಸೋ ಒಂದು ಇದರಲ್ಲಿ ನಾವು ಈ ಘಟಕನ ಮಾಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್.